ಕೋರ್ಟ್ ಮಾತಾಡ್ತಾ ಇದ್ರೆ ಮಧ್ಯ ಮಾತಾಡ್ತೀರಿ. ಒಂದು ಸರ್ತಿ ನಿಮಗೆ ಬಹಳ ಗಂಭೀರವಾಗಿ ಎಚ್ಚರಿಕೆ ನೀಡಿದ್ದೆ ನಾನು, ಆದ್ರೂ ನೀವು ಅದನ್ನ ಬಿಡಲ್ಲ. ದಟ್ ಇಸ್ ದ ರೀಸನ್ ಯಾವ ಕೋರ್ಟ್ಗಳು ನಿಮ್ಮ ಆರ್ಗ್ಯುಮೆಂಟ್ ಕೇಳಲಿಲ್ಲ. ಎಲ್ರು ಬೇಡ 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 ಅಂತ ಮುಂದೆ ಹಾಕ್ತಾ ಬಂದ್ರು, ಇಲ್ಲಿ ಬಂದಿದ್ದೀರಿ. ಈಗ ನೀವು ನಿಮ್ಮಿಬ್ಬರ ವೈವಾಹಿಕ ಜೀವನದ ಪರಿಸ್ಥಿತಿಯನ್ನು ಗುದ್ದಾಡಿ ಯಾವ ಒಂದು ಸ್ಥಿತಿಗೆ ತಲುಪಿದ್ದೀರಿ ಅಂತ ಆದ್ರೆ, ನೀವಿಬ್ಬರ ವೈಯಕ್ತಿಕ ಹಠ, ಇಬ್ಬರಲ್ಲೂ ಮುಂದೆ ನಿಂತಿರೋದು ಕೇವಲ ಹಠ ಮತ್ತು ಹಠ ಮಾತ್ರ. ಅದು ಬಿಟ್ಟು ಬೇರೆ ಏನೂ ಇಲ್ಲ ನಿಮ್ಮಿಬ್ಬರಲ್ಲಿ. ಮೊನ್ನೆ ಜೂನ್ 30ನೇ ತಾರೀಕಿನವರೆಗಿನದು, ಅಲ್ಲಿಯವರೆಗಿನದು ನೀವು ಆ ಪ್ರತಿ ತಿಂಗಳು 40,000 ರೂಪಾಯಿ ಲೆಕ್ಕದಂತೆ ಆಕೆಗೆ ನೀಡಿದ್ದೀರಾ? 2018 ನಿಂದ ಆಫ್ಟರ್ ದ ಆರ್ಡರ್ ಹಸ್ ಬಿನ್ ಪಾಸ್ ಅಲ್ಲಿಂದ ನಮ್ದು ಇವಾಗ ಸ್ಯಾಲ್ರೀಸ್ ಸ್ಯಾಲ್ರಿ ಬರೋದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಒಂದು ತಿಂಗಳು ಬಿಟ್ಟು ಬರುತ್ತೆ. ಇವಾಗ ಮೇ ತಿಂಗಳದು ಸ್ಯಾಲ್ರಿ ವಿಲ್ ಕಮ್ ಅಟ್ ದ ಎಂಡ್ ಆಫ್ ಜೂನ್. ಮೇ ಎಂಡ್ ಬರೋದಿಲ್ಲ, ಜೂನ್ ಎಂಡ್ ಬರುತ್ತೆ. ಹಾಗಾಗಿ ಪ್ರತಿ ಮೇ ತಿಂಗಳು ಯಾವಾಗ ನನಗೆ ಸ್ಯಾಲ್ರಿ ಬರುತ್ತೋ ಅದನ್ನ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. 30 ಬೇಡ, ಸರಿ, 31ವರೆಗಿನದು ಕೊಟ್ಟಿದ್ದೀರಾ? ಅದರಲ್ಲಿ ಫ್ರಮ್ 2018 ಇಂದ ಟಿಲ್ ಟುಡೇ ಕೊಟ್ಟಿದ್ದೀನಿ. 2014 ಇಂದ 2018ಗೆ 2016 2014 ಇಂದ 2017 ವರೆಗೂ ಐ ವಾಸ್ ಜಾಬ್ಲೆಸ್. ಸಡನ್ ಆಗಿ ಐ ವಾಸ್ ಫೇಸ್ಡ್ ವಿತ್ ಜಾಬ್ಲೆಸ್ ಅಂತ ಹೇಳಿದ್ರಿ, ಅದನ್ನು ನೀವೇ ಜಾಬ್ಲೆಸ್ ಅಂತ ಹೇಳಿ ಡಿಸೈಡ್ ಮಾಡಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಕೂರ್ಲಿಕ್ಕೆ ಆಗಲ್ಲ. ನೀವು ಅಂತ ಸಂದರ್ಭದಲ್ಲಿ ಕೋರ್ಟಿಗೆ ನೀವು ಒಂದು ಅಪ್ಲಿಕೇಶನ್ ಹಾಕಿ ಅದು ನಾನು ಬಂದ ತಕ್ಷಣ ಆರ್ಡರ್ ನೀವು ತಗೊಳ್ಬೇಕಿತ್ತು. ಸೊ ಅದೇನಾಯ್ತು ಅಂದ್ರೆ, ನಾನ್ ಬರೋದಕ್ ಮುಂಚೆನೆ when I came down from US not finding a job, immediately I got arrested. ಜಾಬ್ ನಾನು ಇಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ when I was doing that, when I initiated that, immediately she got me arrested. How? 75,000 enhancement ತಗೊಂಡಿದ್ರಲ್ಲ, ಸಡನ್ ಆಗಿ I have to pay that amount ಅಂತ ಹೇಳ್ಬಿಟ್ಟು immediately I got arrested. Total I have spent 14 months in jail. ಸುದರ್ಶನ್, ನೀವು ಅಪ್ರಸ್ತುತ ವಿಷಯಗಳನ್ನು ಬಹಳ ವೈಭವೀಕರಿಸಿ ದೊಡ್ಡದಾಗಿ ಹೇಳ್ತಾ ಇದ್ದೀರಿ. ಇಲ್ಲ ಸ್ವಾಮಿ, ನನ್ನ ಪಾಯಿಂಟ್ ಅದಲ್ಲ. ಪಾಯಿಂಟ್ ಇಷ್ಟೇ, ಯು ಆರ್ ಎ ಟ್ರಿಬಲ್ ಮಾಸ್ಟರ್ ಗ್ರಾಜುಯೇಟ್, ಎ ಮೆಡಿಕಲ್ ಪ್ರೊಫೆಷನಲಿಸ್ಟ್. ಹಾಗಾಗಿ ಯಾವ ವಿಷಯನ ಎಷ್ಟನ್ನ ಯಾವುದನ್ನ ಸೂಕ್ತವಾಗಿ ಹೇಳ್ಬೇಕು ಅನ್ನೋ ತಮಗೆ ಚೆನ್ನಾಗಿ ಗೊತ್ತಿದೆ. ಪಾಯಿಂಟ್ ಇಷ್ಟೇ. 2014ರಿಂದ 2018 ಅವಧಿಯಲ್ಲಿ ಮಧ್ಯದ 3 ವರ್ಷಗಳ ಕಾಲದ್ದು ಮೇಂಟೆನೆನ್ಸ್ ನೀವು ಆಕೆಗೆ ಕೊಟ್ಟಿಲ್ಲ ಅನ್ನುವುದಾದರೆ, ಆ ಮೇಂಟೆನೆನ್ಸ್ ಕೊಡದೇ ಇರೋದಕ್ಕೆ ಏನೇ ಕಾರಣಗಳಿರಲಿ ಅದನ್ನ ನ್ಯಾಯಾಲಯದ ಗಮನಕ್ಕೆ ತಂದು ಆದೇಶದಲ್ಲಿ ಸೂಕ್ತ ಮಾರ್ಪಾಟುಗಳನ್ನ ಮಾಡಿಸುವ ಪ್ರಯತ್ನವನ್ನು ನೀವು ಮಾಡಿ ಸಫಲರಾಗಿದ್ದೀರಾ? ಅದನ್ನೇ ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ ಬಂದಿರೋದು ಸ್ವಾಮಿ. ಯಾಕಂತ ಹೇಳಿದ್ರೆ ಆ ಆರ್ಡರ್ ನಾವು ಪಾಸ್ ಮಾಡ್ಬೇಕು ಅಂತ ನಾವಾಗ 127 ಅಪ್ಲಿಕೇಶನ್ ಫೈಲ್ ಮಾಡಿದ್ವಿ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಸೆಷನ್ಸ್ ಕೋರ್ಟ್ ಆರ್ಡರ್ ಆಗ್ಲೇ ಪಾಸ್ ಆಗಿರೋದ್ರಿಂದ the order of the honorable trial court is invalid. So 2018 ವರೆಗೂ the order of between 2014 and 2018, once she got the order of the sessions court enhancement ಆಗಿದ ತಕ್ಷಣ ಏನಾಯ್ತು, the trial court order was immaterial. So that was not in play at all. So only the order of the sessions court, until this honorable court intervened in 2018 regarding the order of the honorable sessions court, the order of trial court was not at all in vogue. It was not active. The only active was sessions court. ಹಾಗಾಗಿ ಏನಾಗಿದೆ, 127 application ನಾನು ಫೈಲ್ ಮಾಡಿದ್ರು in front of the honorable trial court, it would be invalid. Only after 2018, when the matter was remanded, then the order of the honorable trial court ಬಂತು. ಅದಕ್ಕೆ 127 application ಫೈಲ್ ಮಾಡಿದೆ ಸ್ವಾಮಿ. ರಂಗೋಲಿಯ ಕೆಳಗೆ ತೂರುವ ಪ್ರಯತ್ನ ಇಲ್ಲ ಸ್ವಾಮಿ, ಇಲ್ಲ. ನಾನು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಆ ಮಟ್ಟಿನ ಬುದ್ಧಿವಂತಿಕೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಗಳಲ್ಲಿ, ಪರ್ಟಿಕ್ಯುಲರ್ಲಿ ಮೇಂಟೆನೆನ್ಸ್ ನಲ್ಲಿ ತೋರಿಸುವುದು ಸೂಕ್ತವಲ್ಲ. ಅಲ್ಲ ಸ್ವಾಮಿ, ಅದು ಏನಾಗಿದೆ ಅಂತ ಹೇಳಿದ್ರೆ, ಟ್ರಯಲ್ ಕೋರ್ಟ್ ಆರ್ಡರ್ ವ್ಯಾಲಿಡ್ ಇಲ್ದೇ ಇರೋವಾಗ ಹೇಗೆ ನೀವು ಅದನ್ನ ಚಾಲೆಂಜ್ ಮಾಡ್ತೀರಿ ಅಂತ ಕೇಳೋದು. ಸೊ ದಟ್ ಆರ್ಡರ್ ವಾಸ್ ಸೆಟ್ ಅಸೈಡ್ ಬೇಸಿಕಲಿ ಬೇಸ್ಡ್ ಆನ್ ದಿ ಆರ್ಡರ್ ಆಫ್ ದಿ ಆನರಬಲ್ ಹೈ ಕೋರ್ಟ್, whose order came only in 2018. Once the order of the honorable high court has been passed, then 127 application will be invalid ಅಂತ ಹೇಳಿ ನಮ್ದು ಅದು ಡಿಸ್ಮಿಸ್ ಮಾಡೋದು. ಹೀಗಾಗಿ ಕಾಂಪ್ಲಿಕೇಶನ್ ಮೇಲೆ ಕಾಂಪ್ಲಿಕೇಶನ್ ಆಗಿರೋದ್ರಿಂದಾನೇ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇರೋದು.
Not only that, she is not being opened before this honorable court regarding the actual things that are taking place, which are on record. Now, are you at least ready to give her a proposal of Swami. paying all the alleged arrears We are ready, that sir. she claimed? We are ready. ಅದು ಏನಾಗಿದೆ? ಇನ್ನೂ ಒಂದು sir. ಪ್ರತಿ ಸರ್ತಿ ಅದು ಒಂದು ಮಾಡ್ತೀರಿ. ಕೋರ್ಟ್ ಮಾತಾಡ್ತಾ ಇದ್ರೆ ಮಧ್ಯ ಮಾತಾಡ್ತೀರಿ. ಮಾಡಿ. ಒಂದು ಸರ್ತಿ ನಿಮಗೆ ಬಹಳ ಗಂಭೀರವಾಗಿ ಎಚ್ಚರಿಕೆ ನೀಡಿದ್ದೆ ನಾನು. ಆಯ್ತು. ಆದ್ರೂ ನೀವು ಅದನ್ನ ಬಿಡಲ್ಲ. ದಟ್ ಇಸ್ ದ ರೀಸನ್. ಯಾವ ಕೋರ್ಟ್ಗಳು ನಿಮ್ಮ ಆರ್ಗ್ಯುಮೆಂಟ್ ಕೇಳಲಿಲ್ಲ. ಎಲ್ರು ಬೇಡ ಅಂತ ಮುಂದಾಗ್ತಾ ಬಂದ್ರು. ಇಲ್ಲಿ ಬಂದಿದ್ದೀರಿ. ನಿಮ್ಮ ಆರ್ಡರ್ ಶೀಟ್ ತೆಗೆದು ನೋಡಿದ್ರೆ ಬಹುಶಃ ಎಲ್ಲಾ ಜಡ್ಜ್ಗಳೆದ್ರು ಹೋಗಿ ಬಂದಿದೆ ಈ ಕೇಸು. ಯಾರು ಎಂಟರ್ಟೈನ್ ಮಾಡಲಿಲ್ಲ. ದಿಸ್ ಇಸ್ ದ ರೀಸನ್. ಇಲ್ಲಿ ಸಾವಧಾನದಿಂದ ನಾನು ಕಳೆದ 2 ತಿಂಗಳಿಂದ ಕೇಳ್ತಾ ಇದ್ದೇನೆ ಕೇಸು. ಗಂಟೆಗಟ್ಟಲೆ ದಿನಗಟ್ಟಲೆ ನಿಮ್ಮ ಆರ್ಗ್ಯುಮೆಂಟ್ ಕೇಳಿದ್ದೇನೆ ನಾನು. ಆದ್ರೂ ನೀವು ಕೋರ್ಟ್ ಏನು ಹೇಳ್ತಾ ಇದ್ದೇನೆ ಅಂತ ಕೇಳಲಿಕ್ಕೆ ನೀವು ತಯಾರಿಲ್ಲ. ಈ ಸಂದರ್ಭದಲ್ಲಿಯೂ ಕೂಡ ನ್ಯಾಯಾಲಯದ ಆದೇಶದ ಪ್ರಕಾರ ಎಷ್ಟು ಬಾಕಿ ಇದೆ, ಆಕೆ ಅನುಸಾರ ಅದು 21 ಲಕ್ಷ. ಆ ಹಣವನ್ನು ನೀಡಿ ಮುಂದಿನ ಮೇಂಟೆನೆನ್ಸ್ ಕುರಿತಂತೆ ನಿಯಮಿತವಾಗಿ ನೀಡುವ ಷರತ್ತಿಗೆ ಒಳಪಟ್ಟು ಈ ಪೆಟಿಷನ್ ಅನ್ನ ಕಾಂಪೌಂಡ್ ಮಾಡ್ಕೊಳ್ಳಿ, ಸೆಟಲ್ ಮಾಡ್ಕೊಳ್ಳಿ ಅಂತ ನೀವೇನಾದ್ರೂ ಆಕೆಗೆ ಪ್ರಪೋಸಲ್ ನೀಡುವ ಸಾಧ್ಯತೆ ಇದೆಯೇ? ಸೊ ದಟ್ ವಿತೌಟ್ ಮಚ್ ಹ್ಯಾಸಲ್ ಯು ಮೇ ಗೆಟ್ ಎ ಕ್ಲೀನ್ ಚಿಟ್ ಆಫ್ ಅಕ್ವಿಟಲ್. ಹೌದು ಸ್ವಾಮಿ, ನಾವು 2018 ನಲ್ಲೇ ಇದು ಪ್ರಪೋಸಲ್ ಮಾಡಿದೀವಿ ಸ್ವಾಮಿ. ದಟ್ ಈಸ್ ಆಲ್ಸೋ ಡಾಕ್ಯುಮೆಂಟೆಡ್ ಫಾರ್ ದಿಸ್ ಆನರಬಲ್ ಕೋರ್ಟ್ ಆಲ್ಸೋ. ಇದು 8573 2021 ನಲ್ಲಿ ತಾವು ಆರ್ಡರ್ ನೋಡಿದ್ರೆ ಆಗ್ಲಿ ಪ್ರಪೋಸಲ್ ಮಾಡಿದ್ರೆ ಮತ್ತೆ ಮಾಡಿದೀವಿ ಸ್ವಾಮಿ. ಅವ್ರು ರಿಜೆಕ್ಟ್ ಮಾಡಿದ್ರು ಅದನ್ನ. ಅವಾಗಿನದಾಯ್ತು, ಈಗಿನದ ನಾವು ಈಗಲೂ ಕೂಡ ಅದನ್ನೇ ಹೇಳ್ತೀವಿ. ಪ್ರಾಪರ್ಟಿ ಈಗ ಏನು ಕೇಳ್ತಿದ್ದಾರೆ ಬಾಕಿಯನ್ನು ಬಾಕಿನ ಪೂರ್ತಿ ತೀರ್ಸೋದಕ್ಕೆ ನಾವು ರೆಡಿ ಇದೀವಿ ಅಂತ 2018 ಇಂದ ಹೇಳ್ತಾ ಇದೀವಿ ಸ್ವಾಮಿ. ಈಗ ನೀವು ರೆಡಿ ಇದ್ದೀರಿ? ನಮ್ಮ 21 ಲಕ್ಷ ನಿಮ್ಮ ಪ್ರಕಾರ ಬಾಕಿ ಅಂತ ಹೇಳಿದ್ರೆ ಅದು 21 ಲಕ್ಷ ಎಷ್ಟು ಇರುತ್ತೋ ಕರೆಕ್ಟ್ ಆಗಿ ಸ್ವಾಮಿ ಅದನ್ನ ತೀರ್ಸೋದಕ್ಕೆ ನಾವು ರೆಡಿ ಇದೀವಿ ಸ್ವಾಮಿ. ಇಷ್ಟು ಅಮೌಂಟ್ ಫ್ರಮ್ ದ ಡೇಟ್ ಆಫ್ ದಿ ಪಿಟಿಷನ್ ಇನ್ ದಿ ಟ್ರಯಲ್ ಕೋರ್ಟ್ ನಾವು ರೆಡಿ ಇದೀವಿ ಸ್ವಾಮಿ. ನಾವು ಅದನ್ನು ಹೇಳಿದ್ವಿ. ಪಿಟಿಷನ್ ಇನ್ ದ ಟ್ರಯಲ್ ಕೋರ್ಟ್ 2014 ಅಂತ ಹೇಳಿದ್ರಿ. 2014 ಇಂದ 2022 ಮೇ 31 ವರೆಗಿನದು ಎಷ್ಟು? 40,000 ರೂಪಾಯಿ ಹಾಗೆ ಎಷ್ಟು ಆಗ್ತದೆ? ಆ 40,000 ರೂಪಾಯಿ ವರೆಗಿನದನ್ನ ಲೆಕ್ಕ ಹಾಕಿ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಟುವರ್ಡ್ಸ್ ಮೇಂಟೆನೆನ್ಸ್ ಅದನ್ನ ಕಳೆದು ಮೆಡಿಕಲ್ ಎಜುಕೇಶನ್ ಇದರಲ್ಲಿ ಬರಲ್ಲ, ಅದು ಸಪರೇಟ್. ಆ ಮೆಡಿಕಲ್ ಟುವರ್ಡ್ಸ್ ಮೆಡಿಕಲ್ ಅಂಡ್ ಎಜುಕೇಶನ್ ಎಕ್ಸ್ಪೆನ್ಸಸ್ ಅಂತ ಏನ್ ಕೊಟ್ಟಿದ್ದಾರೆ ಆ ಅಮೌಂಟ್ ಸಪರೇಟ್. ಅದು ಕಳೆದು ಉಳಿದಂತೆ ಮೇಂಟೆನೆನ್ಸ್ ಜೀವನಾಂಶ ನಿಮಗೆ ಏನು ಕೊಟ್ಟಿದ್ದಾರೆ ಬಾಕಿ ಎಷ್ಟು ಇದೆ ಅದನ್ನ ಅವರು ಸಂಪೂರ್ಣವಾಗಿ ನಿಮಗೆ ನೀಡುವುದಕ್ಕೆ ಸಿದ್ಧರಿದ್ದ ಪಕ್ಷದಲ್ಲಿ ಇಫ್ ಈಸ್ ರೆಡಿ ಟು ಪೇ ದಿ ಎಂಟೈರ್ ಅಮೌಂಟ್ ಆಫ್ ದಿ ಅಲೀಸ್ಡ್ ಅರಿಯರ್ಸ್ ಆಫ್ ಮೇಂಟೆನೆನ್ಸ್ ಅಂಡ್ ಅಂಡರ್ಟೇಕಿಂಗ್ ಟು ಪೇ ದಿ ಮೇಂಟೆನೆನ್ಸ್ at the rate of 40,000 only, subject to the outcome of the result in the criminal appeal which you are telling. If that court says tomorrow, no, it is 75,000 that has to be paid or 1 lakh that has to be paid, then he may be liable to pay the difference amount. But subject to the outcome of the said case. If he agrees to continue to pay 40,000 rupees every month and medical and educational expenses as per the order, are ready to compound the matter and agree to give a clean chit to him insofar as this 498A case is concerned, that remains. But here both of you enter into a compromise. Promed Hospital, all the 3 hospital nominees were each part ಈಗ of ನೀವು ಸಹ ಸ್ವಲ್ಪ ಬೇಡದ ವಿಷಯವನ್ನು ಜಾಸ್ತಿ ಹೇಳ್ತಾ ಇದ್ದೀರಿ ಅಷ್ಟೇ. ಬೇಡದ ವಿಷಯನ ಜಾಸ್ತಿ ಹೇಳ್ತಾ ಇದ್ದೀರಿ. ನಾನು ಹೋದ ಸರ್ತಿ ಇಬ್ಬರಿಗೂ ಹೇಳಿದ್ದೆ, ಸಣ್ಣ ಗುಳ್ಳೆನ ಇಬ್ರು ಕೆರೆದು ಅದನ್ನ ಕಜ್ಜಿ ಮಾಡಿ ಗಾಯ ಮಾಡಿ ವಾಸಿಯಾಗದ ರೀತಿಯಲ್ಲಿ ಆಂಪ್ಯುಟೇಷನ್ಗೆ ಮುಂದುವರೆಯುವ ರೀತಿಯಲ್ಲಿ ನೀವು ಗಾಯವನ್ನು ಬೆಳೆಸಿಕೊಂಡು ಪೋಷಿಸಿಕೊಂಡು ಹೋಗುವ ನಿಟ್ಟಿನಲ್ಲೇ ಇಬ್ಬರಿಗೂ ಆಸಕ್ತಿ ಇದೆಯೇ ಹೊರತು ನಿಮ್ಮ ಮುಂದಿನ ಜೀವಿತಾವಧಿಯನ್ನು ಶಾಂತ ರೀತಿಯಲ್ಲಿ ನೆಮ್ಮದಿಯಲ್ಲಿ ಪ್ರತ್ಯೇಕವಾಗಿಯೇ ಬೇಕಾರಾಗ್ಲಿ, ಒಟ್ಟಾಗಿ ಅನ್ನೋದು ರೂಲ್ಡ್ ಔಟ್ ಪಾಸಿಬಿಲಿಟಿ ಇನ್ ಯುವರ್ ಕೇಸ್ನಲ್ಲಿ. ಪ್ರತ್ಯೇಕವಾಗಿಯೇ ಆಗ್ಲಿ ನೆಮ್ಮದಿಯಿಂದ ಕಳೆಯುವ ನಿಟ್ಟಿನಲ್ಲಿ ಇಬ್ಬರಿಗೂ ಆಸಕ್ತಿ ಇಲ್ಲ, ಇಚ್ಛೆ ಇಲ್ಲ.
Probably as a doctor, he may be in a better position to say. ಸಿಗ್ಮಂಡ್ ಫ್ರಾಯ್ಡಿನ ಒಂದು ಲೇಖನ ನಾನು ಹೈಸ್ಕೂಲ್ ಡೇಸ್ ನಲ್ಲಿ ಓದಿದಾಗಲೇ ಹಾಗೆ ಇತ್ತು. ವ್ಯಕ್ತಿಯೊಬ್ಬ ಇನ್ನರ ಅನುಕಂಪಕ್ಕಾಗಿ ಹಾತೊರಿತಾನೆ. ಸಿಗದೇ ಇದ್ದಾಗ ಅದು ತನಗೆ ಬಹಳ ಅವಶ್ಯಕ ಅಂತ ಹೇಳಿ ಪ್ರಯತ್ನ ಪಡ್ತಾನೆ. ಅದು ಕೂಡ ಸಿಗದಾಯಿತು ಅಂತ ಆದಾಗ ಅವನು ಅದನ್ನು ಪಡೆಯುವ ನಿಟ್ಟಿನಲ್ಲಿ ಕೆಲವೊಂದು ಸಲ್ಲದ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಇದು ಕೇವಲ ಇನ್ನೊಬ್ಬರ ಗಮನವನ್ನು ಸೆಳೆಯಲಿಕ್ಕೆ, ತನ್ನ ಮೇಲೆ ಅನುಕಂಪ ಪಡೀಲಿಕ್ಕೆ. ಅದರಲ್ಲಿ ಸತತ ಅನುತೀರ್ಣನಾದ್ರು ನಿಷ್ಫಲನಾದ್ರು ಅವನು ಅದನ್ನೇ ಒಂದು ಚಾಳಿಯಾಗಿ ಮುಂದುವರಿಸ್ತಾನೆ. ಕ್ರಮೇಣ ಅದು ತನ್ನನ್ನೇ ತಾನು ಅವನ ಹಕ್ಕು ಅಂತ ಅವನು ಭಾವಿಸ್ಕೊಳ್ತಾನೆ. ಇದು ಬಹುಶಃ ನಿಮ್ಮಿಬ್ಬರ ಕೇಸಿನಲ್ಲಿ ಅಕ್ಷರಶಃ ನಿಜ ಅನ್ನಿಸ್ತಾ ಇದೆ. ಈಗ ನೀವು ನಿಮ್ಮಿಬ್ಬರ ವೈವಾಹಿಕ ಜೀವನದ ಪರಿಸ್ಥಿತಿಯನ್ನು ಗುದ್ದಾಡಿ 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 ಯಾವ ಒಂದು ಸ್ಥಿತಿಗೆ ತಲುಪಿದ್ದೀರಿ ಅಂತ ಆದ್ರೆ, ನಿಮ್ಮಿಬ್ಬರದ ಜೀವನದ ಏಕೈಕ ಗುರಿ ನಾನು ಹೊರಗೆ ಬರಬೇಕು, ನನ್ನ ಎದುರಾಳಿ ಅನುಭವಿಸ್ಬೇಕು ಅಷ್ಟೇ. ಇಬ್ಬರೂ ಹೊರಗೆ ಬರೋಣಂತೆ, ನಮ್ಮ ಪಾಡಿಗೆ ನಾವು ಇರೋಣ, ಅವ್ರ ಪಾಡಿಗೆ ಅವ್ರಿರ್ಲಿ, ನನ್ನ ಪಾಡಿಗೆ ನಾನಿರ್ತೇನೆ, ಅವ್ರ ಹಣೆಯಲ್ಲಿ ಬರ್ದಂಗೆ ಅವ್ರಿಗಾಗ್ತದೆ. ನೆಮ್ಮದಿಯ ಜೀವನವೋ ಕಷ್ಟದ ಜೀವನವೋ ಅವ್ರು ಅನುಭವಿಸ್ಕೊಳ್ತಾರೆ. ನನ್ನ ಪಾಡಿಗೆ ನಾನಿರ್ತೇನೆ, ನನ್ನ ಜೀವನವನ್ನು ನಾನು ಶಾಂತ, ಪ್ರಶಸ್ತ, ಆರೋಗ್ಯಪೂರ್ಣವಾಗಿ ಮಾಡ್ಕೊಳ್ತೇನೆ, ಮಾಡಿಕೊಳ್ಳಲು ಸಾಧ್ಯ ಇದೆ ಅಂತಕ್ಕಂಥ ಇರಾದೆ ನಿಮ್ಮಿಬ್ಬರಲ್ಲಿಯೂ ಇಲ್ಲ. ಎಜುಕೇಶನ್ ಅನ್ನೋದು ಕೇವಲ ಒಂದು ನಿಮ್ಗಿಬ್ಬರಿಗೂ ಇದೆ ಅಂತ ಹೇಳೋದು, ಅದು ಒಂದು ಸರ್ಟಿಫಿಕೇಟ್ ರೂಪದಲ್ಲಿಯೇ ಹೊರತು ಅದಕ್ಕಿಂತ ಬಹುಶಃ ಹೆಚ್ಚಿನದೇನೂ ಅಲ್ಲ. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲಿಸದ ನಸಗಳೆಲ್ಲ ಬಾಹ್ಯ ಬೋಧನೆ DVG ಅವರು ಬಹಳ ಹಿಂದೆ ಹೇಳಿದ್ದಾರೆ. ಆ ಜೀವನದ ಕಲೆ ಅನ್ನೋದನ್ನ ವಿದ್ಯಾವಂತರು ಅಂತಕ್ಕಂತಹ ನೀವಿಬ್ಬರೂ ಕೂಡ ಆ ಜೀವನದ ಕಲೆಯನ್ನು ಕೈ ಬಿಟ್ಬಿಟ್ಟಿದ್ದೀರಿ. ನಮಗೆ ಡಿಗ್ರಿ ಮುಖ್ಯ, ಸ್ಥಾನ ಮುಖ್ಯ, ಆದಾಯ ಮುಖ್ಯ, ಸಂಪಾದನೆ ಮುಖ್ಯ, ಹಣ ಮುಖ್ಯ. ಅಷ್ಟರಲ್ಲಿಯೇ ಸರಿಸುಮಾರು ಜೀವನದ ಅರ್ಧಕ್ಕಿಂತಲೂ ಹೆಚ್ಚು ಆಯುಷ್ಯವನ್ನು ಬಹುಶಃ ಕಳೆದಿದ್ದೀರಿ. ಉಳಿದಿರೋ ಅಲ್ಪಾವಧಿಯ ಆಯುಷ್ಯ. ಅವಾಗ ಆರೋಗ್ಯ ಎಷ್ಟು ಮಟ್ಟಿಗೆ ಸರಿಯಾಗಿರ್ತದೆ ಗೊತ್ತಿಲ್ಲ. ಯಾವಾಗ ಮಾನಸಿಕ ವ್ಯಥೆ ಇರ್ತದೆ, ದೈಹಿಕ ಆರೋಗ್ಯ ತಾನಾಗಿ ಕೈ ಕೊಡ್ತದೆ. ನೀವು ಅಂತಹ ಗಂಡಾಂತರನ ಎದುರಿಸೋಕೆ ಸಿದ್ಧರಿದ್ದೀರಿಯೇ ಹೊತ್ತು ಅತ್ಯಂತ ಸರಳವಾಗಿ, ಸುಲಭವಾಗಿ, ನಾವಿಬ್ಬರು ಗಂಡ ಹೆಂಡತಿ ಅಂತ ಅಲ್ಲದೆ ಇದ್ರೂ ಪರವಾಗಿಲ್ಲ, ಅವರ ಮಿಸ್ಟರ್ ಸುದರ್ಶನ್, ಐ ಆಮ್ ಮಿಸಸ್ ವೀಣಾ ಮರವಂತೆ, ನಾವಿಬ್ಬರು ಎದುರು ಬದ್ರೆ ಟೇಬಲ್ ನಲ್ಲಿ ಕೂತ್ರೆ ಅವ್ರ ಬಿಲ್ ಅವ್ರು ಕೊಡ್ತಾರೆ, ನನ್ ಬಿಲ್ ನಾನ್ ಕೊಡ್ತೇನೆ, ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾರೆ, ನನ್ನ ಪಾಡಿಗೆ ನಾನ್ ಜೀವನ ನಡೆಸ್ಕೊಂಡು ಹೋಗ್ತೇನೆ. ಆ ಪ್ರಕಾರವಾಗಿ ಇನ್ನೊಬ್ಬರ ಹಂಗಿಲ್ಲದ ಸ್ವತಂತ್ರ ನೆಮ್ಮದಿಯ ಜೀವನ ನಾವು ಕಳೀಲಿಕ್ಕೆ ಈಗಲೂ ಅವಕಾಶ ಇದೆ ಅನ್ನೋದನ್ನ ನೀವಿಬ್ರು ಅರ್ಥಕೊಳ್ತಿಲ್ಲ. ನಾನು ಹೇಗಿದ್ರು ಪರವಾಗಿಲ್ಲ, ಅವ್ರು ಅನುಭವಿಸ್ಬೇಕು, ನಾನು ಹೇಗಿದ್ರು ಪರವಾಗಿಲ್ಲ, ಅವಳು ಅನುಭವಿಸ್ಬೇಕು. ಅದೇ ಈಗ ನಿಮ್ಮಿಬ್ಬರ ಜೀವನದ ಬಹುಶಃ ಏಕೈಕ ಗುರಿಯಾಗಿರುವ ಸಾಧ್ಯತೆ ಇದೆ. ಸರಳವಾದ, ಸುಂದರವಾದ ಹಲವಾರು ಅವಕಾಶಗಳು ನಿಮ್ಮಿಬ್ಬರ ಜೀವನದಲ್ಲಿ, ಲಿಟಿಗೇಷನ್ಸ್ಗಳಲ್ಲಿ ಹಲವಾರು ಬಾರಿ ಬಂದು ಹೋಗಿದೆ. ನೀವಿಬ್ಬರು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವ ವಿವೇಕನ ಉಪಯೋಗಿಸಲಿಲ್ಲ. ಅದನ್ನ ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ಹೇಗೆ ಎನ್ನುವ ಬುದ್ಧಿವಂತಿಕೆಯನ್ನು ನೀವು ಪ್ರದರ್ಶಿಸಿದಿರಿ. ಬುದ್ಧಿವಂತಿಕೆಗೂ ವಿವೇಕಕ್ಕೂ ವ್ಯತ್ಯಾಸ ಇದೆ. ಜೀವನ ಬಯಸೋದು ವಿವೇಕಯುತ ಜೀವನ, ಬುದ್ಧಿವಂತಿಕೆಯ ಜೀವನ ಅಲ್ಲ. ನೀವಿಬ್ಬರು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲಿಕ್ಕೆ ಹೊರಟಿದ್ದೀರೇ ಹೊರತು ವಿವೇಕಯುತ ಜೀವನಕ್ಕೆ ನೀವು ಯಾವತ್ತೂ ಕಲ್ಪನೆನೇ ಮಾಡ್ಕೊಳ್ಳಿಲ್ಲ. ಕಾಲ ಮಿಂಚಿಲ್ಲ. ಮಗಳೊಬ್ಬಳಿದ್ದಾಳೆ. ಅವಳ ಜೀವಿತಾದ ಅವಧಿಯಲ್ಲಿಯೂ ಕೂಡ ಹರ್ ಫಾದರ್, ನ್ಯಾಚುರಲ್ ಫಾದರ್ ವುಡ್ ಬಿ Dr. Sudarshan Subbanna alone. That cannot be substituted by any process. Even Lord Brahma also cannot do that. He himself has written it.
destiny is clear. Her natural mother would be for ever and ever Mrs. Veena